ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬೆಚ್ಚಗಿರೋ ನೀರು ಕುಡಿದು ಇವಾಗ ನೈಟೇ ನೆನೆಸಿಟ್ಟಿದ್ದೆ ನಾನು ಡ್ರೈ ಫ್ರೂಟ್ಸ್ನ. ಅದನ್ನು ತಿನ್ನೋಣ ಅಂತ ಬೆಳಗ್ಗೆ ಎಲ್ಲ ತೊಗೋತಾ ಇದ್ದೀನಿ. ನಾನು ಕೆಲವೊಂದು ಸತಿ ಡ್ರೈ ಫ್ರೂಟ್ನ ಸ್ಮೂತಿ ಮಾಡ್ಕೊಂಡು ಕುಡಿತೀನಿ, ಹಾಗೆ ಕೆಲವೊಂದು ಸತಿ ಇದನ್ನು ಹಾಗೆ ಮಾರ್ನಿಂಗ್ ಟೈಮಲ್ಲಿ ತಿಂತೀನಿ. ಯಾವುದಾದ್ರೂ ಮಾಡ್ಕೊಂಡು ತಿನ್ಬೋದು, ಡ್ರೈ ಫ್ರೂಟ್ಸ್ ಒಳ್ಳೆಯದಲ್ವಾ. ನಾನು ಇದನ್ನು ಕಂಪಲ್ಸರಿ ಡೈಲಿ ಇದನ್ನು ತೊಗೋತೀನಿ. ಹಾಗೆ ಇದನ್ನೆಲ್ಲ ತಿಂದಾದಮೇಲೆ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಕೊಂಡೆ. ಇವತ್ತು ನಾನು ಮೊಸರನ್ನ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ತುಂಬ ದಿನ ಆಗಿತ್ತು ನಾನು ಮೊಸರನ್ನ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮೊಸರನ್ನನೇ ಮಾಡಿದ್ದೀನಿ. ಮೊಸರನ್ನ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಏನಾದರೂ ವೆಜಿಟೇಬಲ್ಸ್ ಇರಲಿ ಅಂತ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ ಇವತ್ತು. ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಹಾಗೆ ಮೊಸರನ್ನ, ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆಗೆ. ಹಾಗೆ ಸೈಡಿಗೆ ಪಲ್ಯ ಇದ್ದರೂ ಕೂಡ ಅಷ್ಟೇ. ಟಿಫನೆಲ್ಲ ಮುಗಿಸಿ ನಾನೀಗ ಒಂದು 11 ಗಂಟೆ ಅಷ್ಟೊತ್ತಿಗೆ ಫ್ರೂಟ್ ತಿನ್ನೋಣ ಅಂತ ದಾಳಿಂಬೆ ಹಣ್ಣು ತಿಂತಾಯಿದ್ದೀನಿ. ದಾಳಿಂಬೆ ಹಣ್ಣು ಅಷ್ಟೇ ತುಂಬ ಒಳ್ಳೆಯದು. ಸೀಸ್ನಲ್ ಫ್ರೂಟ್ ಯಾವುದಾದ್ರೂ ಡೈಲಿ ಒಂದು ಕನ್ಸ್ಯೂಮ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಫ್ರೂಟ್ ಎಲ್ಲ ತಿಂತಾಯಿದ್ದೀನಿ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನೆಕ್ಸ್ಟ್ ಇದನ್ನೆಲ್ಲ ತಿಂದಾದಮೇಲೆ ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು. ಸ್ವಲ್ಪನೇ ಇತ್ತು ಮನೆಯಲ್ಲಿ, ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲ ತಂದಿದ್ದರು. ನಾನು ಅದನ್ನೆಲ್ಲ ಈಗ ತೆಗೆದು ನೋಡ್ತಾ ಇದ್ದೆ ಯಾವುದೆಲ್ಲ ತಂದಿದ್ದಾರೆ ಅಂತ. ಇವಾಗ ಬಾಕ್ಸಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಬಾಕ್ಸ್ನ ತರಕ್ಕೆ ಹೋಗಿದ್ದೀನಿ. ಸ್ವಲ್ಪ ದಿನ ಆಗಿತ್ತು ವ್ಲಾಗ್ನ ಮಾಡಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವ್ಲಾಗ್ನ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಗ್ಯಾಪೇ ಆಗಿಬಿಡ್ತು ವ್ಲಾಗ್ ಹಾಕ್ತಾನೆ. ಒಂದಿನ ಗ್ಯಾಪ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಈ ಹುಷಾರಿಲ್ಲದ ಟೈಮಲ್ಲಿ ನೆಕ್ಸ್ಟ್ ಡೇ ಇಂಟ್ರೆಸ್ಟ್ ಬರೋಲ್ಲ ಮಾಡೋಕ್ಕೆ. ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೂ ಕೂಡ ಇಂಟ್ರೆಸ್ಟ್ ಇರಬೇಕು, ಇಲ್ಲಾಂದರೆ ಅದು ಹಾಗೆ ಸ್ವಲ್ಪ ಗ್ಯಾಪ್ ಆಗಿಬಿಡುತ್ತೆ. ಎಲ್ಲ ನನಗೆ ಫುಲ್ಲು ಕರೆಕ್ಟ್ ಆದಮೇಲೆ ಈಗ ವ್ಲಾಗ್ನ ಮತ್ತೆ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ನಾನು ಯಾವುದೆಲ್ಲ ಡ್ರೈ ಫ್ರೂಟ್ಸ್ ತರಿಸಿದ್ದೆ ಅಂತ ಹೇಳಿದರೆ, ಡೇಟ್ಸು, ಹಾಗೆ ಪಿಸ್ತಾ, ಅಂಜೂರ, ನೆಕ್ಸ್ಟು ಈ ಸನ್ಫ್ಲವರ್ ಸೀಡ್ಸ್, ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ತರಿಸಿದ್ದೆ, ನೆಕ್ಸ್ಟ್ ಆಲ್ಮಂಡ್, ಇಷ್ಟೆಲ್ಲ ತರಿಸಿದ್ದೆ. ನಾನು ಇದನ್ನೆಲ್ಲನೂ ನೆನೆಸಿಟ್ಟು ಮಾರ್ನಿಂಗ್ ಟೈಮಲ್ಲಿ ಸ್ಮೂದಿ ಮಾಡ್ಕೊಂಡು ಕುಡಿತೀನಿ. ಓಪನ್ ಮಾಡ್ತಾನೆ ಕೆಲವೊಂದು ಟೇಸ್ಟ್ ಮಾಡ್ತಾ ಇರ್ತೀನಿ ನಾನು, ಅಂಜೂರ ಎಲ್ಲ. ಹಾಗೆ ಇವಾಗಲೂ ಅಷ್ಟೇ ಓಪನ್ ಮಾಡ್ತಾನೆ ತಿಂತಾಯಿದ್ದೆ. ಎಲ್ಲ ಸ್ಟೋರ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟಿಫನ್ ಎಲ್ಲ ಮುಗಿಸಿ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ಇತ್ತು, ಎಲ್ಲ ವಾಶ್ ಮಾಡಿ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ನ ಮಾಡ್ದೇ. ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಹುಷಾರಿಲ್ಲ ಅಂದರೆ ಗೊತ್ತಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಹಾಗೆ ವ್ಲಾಗ್ನ ಕೂಡ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಸ್ವಲ್ಪ, ಹಾಗಾಗಿ ಚೂರು ಗ್ಯಾಪ್ ಕೊಟ್ಟೆ. ಕೆಲವೊಬ್ರು ಕಮೆಂಟ್ ಮಾಡ್ಕೊಡ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಅದೇ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಇವಾಗ ಓಕೆ. ನಾನು ಮೊನ್ನೆ ಶಾರ್ಟ್ ಮಂಗಲ ಚೈನ್ ತೊಗೊಂಡಿದ್ದೆ ಅಲ್ಲ, ಅದನ್ನು ನಿಮಗೂ ಕೂಡ ತೋರಿಸಿದ್ದೆ. ಹಾಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಅದಕ್ಕೆ ಎಷ್ಟು ಗ್ರಾಮ್ ಇದೆ, ಹಾಗೆ ಅದಕ್ಕೆ ಎಷ್ಟು ಪ್ರೈಸ್ ಆಯಿತು ಅಂತ ಹೇಳಿ ಅಂತ. ಹಾಗೆ ನಾನು ಅದಕ್ಕೆ ಕಮೆಂಟಿಗೆ ರಿಪ್ಲೈ ಮಾಡಿದ್ದೆ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ. ಇವತ್ತು ಅದಕ್ಕೆ ವ್ಲಾಗಲ್ಲಿ ಹೇಳೋಣ ಅಂತ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ತಗೊಂಡು ಬಂದಿದ್ದೀನಿ ಇಲ್ಲೇ. ಹಾಗೆ ಶಾರ್ಟ್ ಚೈನ್ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ, ನಿಮಗೆ ತೋರಿಸ್ತಾನೆ ಹೇಳ್ತೀನಿ. ನಾನು ಶಾಪಲ್ಲಿ ತೋರಿಸಿದ್ದೆ, ಮನೆಗೆ ಬಂದಮೇಲೆ ನಾನು ತೋರಿಸಿರ್ಲಿಲ್ಲ. ಕಾಣ್ತಾ ಇದೆಯಲ್ಲ, ಇದು 15 ಗ್ರಾಮ್ ಇದೆ. ಇದು ಮುಷ್ಟಿ ಡಿಸೈನಲ್ಲಿ ನಾನು ಮಾಡಿಸಿರೋದು. 15 ಗ್ರಾಮ್ ಇದೆ. ಹೇಗಿದೆ ಡಿಸೈನ್? ಹೇಳಿದ್ದೀರಾ ಎಲ್ಲ ಚೆನ್ನಾಗಿದೆ ಡಿಸೈನ್ ಅಂತ. ಹಾಗೆ ನಾನು ತೊಗೊಳ್ಬೇಕಾದ್ರೆ ಗ್ರಾಮಿಗೆ 7,150 ಇತ್ತು ನಾನು ಮಾಡ್ಸೋಕ್ಕಾಗೋಷ್ಟೊತ್ತಿಗೆ. ಹಾಗೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜು ಅದೇ 15 ಗ್ರಾಮಿಗೆ ಎಷ್ಟಾಗುತ್ತೆ ಅಂದರೆ ಅದೇ 7,150 ಅಂದರೆ 1,00,000 ಮೇಲೆ ಆಗುತ್ತೆ ಅದು, ಎಲ್ಲ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ. ಈ ಥರ ಡಿಸೈನು. ಹಾಗೆ ನೀವು ಕೇಳಿದ್ರಲ್ಲ, ಹಾಗಾಗಿ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಿಮೆ ಗ್ರಾಮಲ್ಲೂ ಮಾಡ್ಬೋದು, ಬಟ್ ನಾನು ಮುಷ್ಟಿ ಡಿಸೈನ್ ಬೇಕು ಅಂತ ಹೇಳಿದೆ ಅಲ್ಲ, ಅದು ಮುಷ್ಟಿ ಡಿಸೈನ್ ನೀಟಾಗಿ ಕಾಣಬೇಕು ಅಂದರೆ ಸ್ವಲ್ಪ ಗ್ರಾಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿದರು. ಹಾಗೆ ನನಗೆ ಇದೇ ಡಿಸೈನ್ ಇಷ್ಟ ಆಗಿತ್ತು, ಹಾಗಾಗಿ ನಾನು ಇದೇ ಡಿಸೈನಲ್ಲಿ ಮಾಡಿಸಿದೆ. ಅದೇ ಗೊತ್ತಾಯ್ತಲ್ಲ ಇದು ಎಷ್ಟು ಗ್ರಾಮ್ ಇದೆ, ಹಾಗೆ ಪ್ರೈಸ್ ಎಷ್ಟು ಅಂತ. ಈಗ ಮಧ್ಯಾಹ್ನದ ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕು. ಇವತ್ತು ಲಂಚಿಗೆ ನಾನು ಸೊಪ್ಪು ಪಲ್ಯ ಹಾಗೆ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ.
ಇವಾಗೆಲ್ಲ ಪ್ರಿಪೇರ್ ಮಾಡಬೇಕು, ಹೋಗಿ ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಇದನ್ನ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬನ್ನಿ ಲಂಚ್ ಸ್ಟಾರ್ಟ್ ಮಾಡೋಣ, ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಟೊಮೆಟೊ ಸಾಂಬಾರು ಹಾಗೆ ಸೊಪ್ಪು ಪಲ್ಯಕ್ಕೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಸಾಂಬಾರಿಗೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಲ್ಯಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಫಸ್ಟೇ ಒಂದು ಸತಿ ವಾಶ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ನೀರು ಹೋಗಲಿ ಅಂತೆಲ್ಲ ಕಟ್ ಮಾಡಿದ ಮೇಲೆ ಬಿಟ್ಟಿದ್ದೀನಿ. ಜೊತೆಗೆ ಈಗ ಟೊಮೆಟೊ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೆಟೊ ಸಾಂಬಾರಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಟೊಮೆಟೊ ಸಾಂಬಾರು ಅಂದರೆ ತುಂಬ ಇಷ್ಟ. ನನಗೆ ಬಿಸಿ ಬಿಸಿ ರೈಸ್ ಜೊತೆ ಟೊಮೆಟೊ ಸಾಂಬಾರು ಹಾಗೆ ಉಪ್ಪಿನಕಾಯಿ ಇದ್ದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತೀನಿ. ಹಾಗೆ ಇನ್ನೊಂದು ಕಡೆ ಸೊಪ್ಪು ಪಲ್ಯಕ್ಕೆ ಕೂಡ ಎಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ. ಹಾಗೆ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸೊಪ್ಪು ಎಷ್ಟೇ ಇದ್ದರೂ ಬೆಂದ ಮೇಲೆ ಸ್ವಲ್ಪನೇ ಆಗುತ್ತಲ್ವ. ಈಗ ಸೊಪ್ಪು ಪಲ್ಯಕ್ಕೂ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಟೊಮೆಟೊ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಟೊಮೆಟೊ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಪಲ್ಯ ಎಲ್ಲ ರೆಡಿ ಆಯಿತು. ಹಾಗೆ ನಾನು ಮೀನು ಬೆಸಿ ಕೂಡ ಮಾಡಿದ್ದೆ, ಅದು ಕೂಡ ಇತ್ತು ಇವತ್ತು ಮಧ್ಯಾಹ್ನದ ಲಂಚಿಗೆ. ಹಾಗೆ ಇವಾಗ ಇದೆಲ್ಲ ರೆಡಿ ಆಯಿತು. ಇವತ್ತು ಮಧ್ಯಾಹ್ನದ ಲಂಚು ಸೊಪ್ಪು ಪಲ್ಯ ಹಾಗೆ ಮೀನು, ಟೊಮೆಟೊ ಸಾಂಬಾರು, ರೈಸು ಹೇಳ್ದೆ ಅಲ್ಲ ನನ್ನ ಫೇವ್ರೇಟ್ ಇದು ಅಂತ. ಊಟ ಎಲ್ಲ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಅವರೆಕಾಳನ್ನ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಟೀ ಜೊತೆಗೆ. ಬೇಯಿಸಿದ ಅವರೆಕಾಳು ತಿನ್ನೋಣ ಅಂತ. ಇದು ನನ್ನ ಹಸ್ಬೆಂಡ್ ಫೇವ್ರೆಟು. ಅವ್ರು ಈ ಅವರೆಕಾಳು ಸೀಸನಲ್ಲಿ ಎಷ್ಟು ಸತಿನೂ ಈ ಥರ ಅವರೆಕಾಳು ಬೇಯಿಸಿ ಉಪ್ಪಾಕಿ ಬೇಯಿಸ್ಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೆ ತುಂಬ ಇಷ್ಟ ಆಗುತ್ತೆ ಇದು. ಹಾಗಾಗಿ ನಾನು ಈ ಅವರೆಕಾಳು ಸೀಸನಲ್ಲಿ ಜಾಸ್ತಿ ದಿನ ಅವರಿಗೆ ಬೇಯಿಸ್ಕೊಡ್ತಾ ಇರ್ತೀನಿ. ಈ ಚಳಿಗಾಲದ ಟೈಮಲ್ಲಿ ಚೆನ್ನಾಗಿ ಆಗ್ತಾ ಇರುತ್ತೆ ಇದು ತಿನ್ನೋಕ್ಕೆ. ಸ್ವಲ್ಪ ಹೀಟ್ ಕೂಡ ಅಲ್ವಾ, ಬಾಡಿ ಕೂಡ ಹೀಟಾಗಿ ಚೆನ್ನಾಗಿರುತ್ತೆ. ಹಾಗೆ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು. ಬೇಯಿಸಿದಾಗ ಈ ಅವರೆಕಾಳು ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ಇವಾಗ ಟೀ ಕೂಡ ಇನ್ನೊಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಕಾಳು ಕೂಡ ರೆಡಿಯಾಗಿದೆ. ಹಾಗೆ ನಿಮಗೂ ಈ ಥರ ಅವರೆಕಾಳು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನೀವು ಕೂಡ ಈ ಥರ ಟೀ ಟೈಮಿಗೆ ಅವರೆಕಾಳನ್ನ ಬೇಯಿಸ್ಕೊಂಡು ತಿಂತೀರಾ ಅಂತಂದರೆ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ನೂ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.